ಕಾರಣ ಏನಪ್ಪಾ ಅಂತಂದ್ರೆ ವಿನಯ್ ಕುಮಾರ್ ಬಿಜೆಪಿ ಜೊತೆ ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಇದು ಶುದ್ಧ ಸುಳ್ಳು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿನಯ್ ಕುಮಾರ್. ಇವತ್ತು ಒಂದು ಫೋಟೋ ವೈರಲ್ ಆಗಿದೆ, ನೀವು ಕೂಡ ನೋಡಿರ್ಬೋದು. ಅದರಲ್ಲೂ ಮುಸ್ಲಿಂ ಬಾಂಧವರು, ಅದರಲ್ಲೂ ನನ್ನ ಜೊತೆ ಓಡಾಡ್ತಿರುವಂತ ಅಭಿಮಾನಿಗಳು ಇರ್ಬೋದು, ಕಾರ್ಯಕರ್ತರಿರ್ಬೋದು, ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ವಿನಯ್ ಕುಮಾರ್ ಬಿಜೆಪಿ ಜೊತೆ ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಇದು ಶುದ್ಧ ಸುಳ್ಳು. 19ನೇ ತಾರೀಕು ನಾನು ಕೂಡ 2 ನಾಮಪತ್ರ ಸಲ್ಲಿಸಿದ್ದೀನಿ. ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ನೋಡಬಹುದು. ನಾವು ನಾಮಪತ್ರ ಸಲ್ಲಿಸಕ್ಕೆ ಎಲ್ಲಿ ಹೋಗ್ಬೇಕು? ಜಿಲ್ಲಾಧಿಕಾರಿ ಆಫೀಸಿಗೆ ಹೋಗ್ಬೇಕು. ನಾನು ಹೋಗಿದ್ದು ಸುಮಾರು 1:30-2 ಗಂಟೆ ಟೈಮ್ನಲ್ಲಿ. ಅದೇ ಟೈಮಲ್ಲಿ ಬಿಜೆಪಿಯ ಎಂಟೈರ್ ದಂಡು ರ್ಯಾಲಿ ಮುಗಿಸ್ಕೊಂಡು ಅಲ್ಲಿ ಬಂದು ಕೂತಿತ್ತು. ಸಹಜವಾಗಿ ಅಲ್ಲಿ ಓಡಾಡಬೇಕಾದ್ರೆ ಅವರು ವಿನಯ್ ಕುಮಾರ್ ಅಂತ ಮಾತಾಡಿಸಿದ್ರು. ಆ ಫೋಟೋ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಯಾರೋ ತೆಗೆದಿದ್ದಾರೆ. ಫೋಟೋನ ತೆಗೆದುಬಿಟ್ಟು ಇವತ್ತು ಎಲ್ಲ ಕಡೆ ಕಳಿಸಿದ್ದಾರೆ. ಆ ಫೋಟೋನ ತಗೊಂಡು ಅದು ಕಾಂಗ್ರೆಸ್ನವರು ಇರ್ಬೋದು, ಬಿಜೆಪಿಯವರು ಇರ್ಬೋದು, ಏನ್ ಮಾಡಿದ್ದಾರೆ, ಅದಕ್ಕೆ ವಿನಯ್ ಕುಮಾರ್ ಏನೋ ಡೀಲ್ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಹಾಕಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಯಾರು ಡೀಲ್ ಮಾಡಕ್ಕಾಗಲ್ಲ. ತೇಜಸ್ವಿ ಸೂರ್ಯ ಬಿಜೆಪಿಗೆ ಬಾ ಅಂತ ಓಪನ್ ಆಫರ್ ಕೊಟ್ಟಾಗ ನಾನು ಕೋಮುವಾದಿಗಳ ಜೊತೆ ಯಾವತ್ತೂ ಬರೋಲ್ಲ, ಕೈ ಸೇರ್ಸಲ್ಲ ಅಂತಂದು ಇಡೀ ದೇಶಕ್ಕೆ ಗೊತ್ತಾಗೋ ತರ ಟ್ವಿಟರ್ ಅಲ್ಲಿ ಹಾಕಿದ್ದೀನಿ. ಇವತ್ತು ವಿನಯ್ ಕುಮಾರ್ನ ಬಗ್ಸಕ್ ಆಗದೆ, ಏನೂ ಮಾಡಕ್ಕಾಗದೆ, ಇವತ್ತು ಯಾವುದೋ ಒಂದು ಫೋಟೋ ಹಿಡ್ಕೊಂಡು ಯಾರೋ ಕುಕ್ಕುಳ್ರು, ಗುಲಾಮ ಮನಸ್ಥಿತಿ ಇರುವಂತವ್ರು, ಯಾರೋ ಗೊತ್ತಿಲ್ಲ, ನಮ್ಮ ದಾವಣಗೆರೆ ಭಾಷೆನಲ್ಲಿ ಇನ್ನೂ ಕೆಟ್ಟದ ಬೈಬೋದು, ನನ್ನ ಬಾಯಲ್ಲಿ ಕೆಟ್ಟ ಪದಗಳು ಬರೋದಿಲ್ಲ. ಅವರು ಇವತ್ತು ಆ ಫೋಟೋನ ವೈರಲ್ ಮಾಡಿ ನಮ್ಮ ಮುಸ್ಲಿಂ ಬಾಂಧವರ ಏನು ನನ್ನ ಮೇಲೆ ಒಂದು ಅಭಿಮಾನ ಇದೆ, ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇದೆ, ಅದನ್ನ ಕೆಡಿಸೋದು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೋ 1-2-3 ಜನ ಅಷ್ಟೇ ತಲೆ ಕೆಡಿಸ್ಕೊಂಡಿರೋಂಥದ್ದು. ಯಾರು ಆಲ್ರೆಡಿ ನನ್ನ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಅವರು ಒಂಥರ ಹುಚ್ಚು ಮನಸ್ಥಿತಿ, ಇದನ್ನ ಸ್ಯಾಡಿಸಮ್ ಅಂತ ಹೇಳ್ತೀವಿ, ಖುಷಿ ಪಡ್ತಾ ಇರ್ಬೋದು. ನಾನು ನಿಮ್ಗೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತಂದ್ರೆ, ನನ್ನ ಜೀವ ಇರೋ ತನಕ ನನ್ನ ಕಾಂಗ್ರೆಸ್ ಮನಸ್ಥಿತಿ ನನ್ನಲ್ಲಿರ್ತದೆ. ನಾಳೆ ನಾನು MP ಆದ್ರೂ ಕೂಡ ಬಿಜೆಪಿ ಜೊತೆ ಹೋಗಲ್ಲ, ಪಕ್ಷೇತರನಾಗಿರ್ತೀನಿ. ಕಾಂಗ್ರೆಸ್ ಬಾಗಿಲು ಓಪನ್ ಇದ್ರೆ ಕಾಂಗ್ರೆಸ್ ಸೇಫ್ ಅಂತೀನಿ. ಆದ್ರೆ ನನಗೆ ಈ ಒಂದು ಏನು ವೈರಲ್ ಮಾಡ್ತಾ ಇದ್ದಾರೆ, ಇದನ್ನ ನೋಡಿ ಇನ್ನೂ ಕೂಡ ಜೋಶ್ ಬಂದಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕಂತಂದು ಹೆಚ್ಚು ಮುಸ್ಲಿಂ ಏರಿಯಾಗಳಿಗೆ ಹೋಗ್ತೀನಿ, ಹೆಚ್ಚು ಮುಸ್ಲಿಂ ಬಾಂಧವರ ಜೊತೆ ಮಾತಾಡ್ತೀನಿ. ಈಗಲೂ ಕೂಡ ಈ ವಿಡಿಯೋ ಮಾಡಿ 5 ನಿಮಿಷಕ್ಕೆ ನಾನು ಹೋಗ್ತಾ ಇದ್ದೀನಿ. ನನಗೋಸ್ಕರ 300-350 ಜನ ಅಲ್ಲಿ ಕಾಯ್ತಾ ಇದ್ದಾರೆ ಸೆಲೆಬ್ರೇಟ್ ಮಾಡೋದಕ್ಕೆ. ಇವ್ಯಾವುದು ಕೂಡ ವರ್ಕ್ ಆಗಲ್ಲ. ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದ ಗೆಲುವಾಗ್ತದೆ. ನಿಜವಾಗ್ಲೂ ನೀವು ನನ್ನನ್ನು ಸೋಲಿಸ್ಬೇಕನ್ನೋದಾದ್ರೆ ಕಣಕ್ಕಿಳಿರಿ. ಜನಗಳು ಮನಸ್ಸನ್ನ ಪ್ರೀತಿಯಿಂದ ಕೆಲಸ ಮಾಡಿ, ನಿಮ್ಮ ಮನೆಯಿಂದ ಹೊರಗೆ ಬಂದು ಹಳ್ಳಿಗಳಿಗೆ ಹೋಗ್ರಿ. ಅಲ್ವಾ, ಇದನ್ನ ಯಾವ್ದು ಹೆಗಡೆ ನಗರ ನೋಡೋಗ್ರಿ. ಮಳೆ ಬಂದು ಜನಗಳು ಬದುಕಕ್ಕೆ ಆಗ್ತಾ ಇರುವಂತ ಒಂದು ಪರಿಸ್ಥಿತಿ ಇದೆ. ಈ ಫೋಟೋ ಹಾಕಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಗುಲಾಮ್ರ ತರ ಅವ್ರ ಮನೇಲಿ ಇತ್ಕೊಂಡು ಅಲ್ಲಿ ಹೋಗಿ ಕೆಲಸ ಮಾಡಿ, ಅವ್ರ ಪ್ರೀತಿ ಗೆಲ್ಲಿ. ಈ ರೀತಿ ಮಾಡಿ ನೀವು ಪ್ರೀತಿ ಗೆಲ್ಬೇಕೆ ಹೊರತು ಈ ರೀತಿ ಡಿವೈಡ್ ಅಂಡ್ ರೂಲ್ ಬ್ರಿಟಿಷ್ ಮನಸ್ಥಿತಿ ಏನಿತ್ತಲ್ಲ ಅದನ್ನ ದಯವಿಟ್ಟು ತೋರಿಸ್ಬಿಡಿ. ಇದರಿಂದ ನಿಮಗೆ ನಷ್ಟ. 1 ಕೋಟಿ ಕೊಟ್ಟರು ಸಿಗದೆ ಅಂತ ಪ್ರಚಾರ ನನಗೋಸ್ಕರ ಫ್ರೀಯಾಗಿ ಉಚಿತವಾಗಿ ಕೊಟ್ಟಿದ್ದೀರಿ. ಹಾಗಾಗಿ ಫೋಟೋಸ್ ಶೇರ್ ಮಾಡಿದ ಪುಣ್ಯಾತ್ಮರಿಗೆ ನನ್ನ ನಮಸ್ಕಾರ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.